ಅರ್ಥದಿಂದ. ನಮಸ್ಕಾರ. ನಾನಿವತ್ತು ಪ್ರಾಚಾರ್ಯ ಎಚ್.ಎಸ್. ಅವರ 2 ಕಿರುಕೋಣೆಗಳನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಕಿರುಕೋಣ ಮಾತು. ಇದರ ಸ್ಥೂಲವಾದ ಅರ್ಥ ನಾನು ಗ್ರಹಿಸಿಕೊಂಡಂತೆ ಮಾತಿನ ಒಂದು ವಿಶೇಷತೆ ಬಗ್ಗೆ ಪ್ರಾಚಾರ್ಯರು ಹೇಳ್ತಾ ಹೋಗ್ತಾರೆ. ಬಸವಣ್ಣನವರು ಮಾತು ಜ್ಯೋತಿರ್ಲಿಂಗ ಅಂತ ಹೇಳಿದ್ದಾರೆ. ಮಾತು ಮತ್ತು ಮಾತನ್ನು ಬಿಟ್ಟು ಅಂತ ಹೇಳ್ತಾರೆ. ಮಾತು ಮನೆಯನ್ನು ಕಟ್ಟಲುಗಳನ್ನು ಮಾಡಬಹುದು, ಮನೆಯನ್ನು ಒಡೆಯಬಹುದು. ಮಾತು ಮನವನ್ನು ಒಡೆಯಬಹುದು, ಮನವನ್ನು ಕಟ್ಟಬಹುದು. ಮೃತ್ಯುವಿನ ಮುಖದಿಂದ ಯಾರನ್ನಾರು ಎಳೆದುಕೊಳ್ಳಬಹುದು, ಮೃತ್ಯುವಿನ ಮುಖಕ್ಕೆ ಯಾರನ್ನಾರು ಕೊಳ್ಳಬಹುದು. ಹೀಗೆ ಸಾಮರಸ್ಯದ ಬದುಕಿಗೆ, ಆಮೇಲೆ ಸಮರಸದ ಬದುಕಿಗೆ ಒಂದು ಸಹಾಯವಾಗುವಂತಹ, ಕೇವಲ ಮನುಷ್ಯನಿಗೆ ಮಾತ್ರ ಭಗವಂತನಿಂದ ಅಥವಾ ಪ್ರಕೃತಿಯಿಂದ ಅಂತ ಸಿಕ್ಕಿರುವಂತಹ ಮಾತಿನ ಒಂದು ವಿಶೇಷತೆ ಬಗ್ಗೆ ಪ್ರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಕವನದ ಹೆಸರು ಮಾತು. ಮಾತು ಬರೀ ವರ್ಣಗಳ ಮಾಲೆಯಲ್ಲ, ಬಾಯಿ ಕಿವಿ ಕೂಡಿಸುವ ದಾರಗಳು. ಹೇಳಿದ್ದನ್ನ ಕಿವಿ ಕಲಿಸಿ ತುಂಬ ಚೆನ್ನಾಗಿ ಬಾಯಿ ಕಿವಿ ಕೂಡಿಸುವ ದಾರಗಳು. ಮಾತು ಬರೀ ವರ್ಣಗಳ ಮಾಲೆಯಲ್ಲ, ಬಾಯಿ ಕಿವಿ ಕೂಡಿಸುವ ದಾರಗಳು. ತುಡಿಯುವ ಹೃದಯಗಳನ್ನು, ಮಿಡಿಯುವ ನಾಡುಗಳನ್ನು, ಕಡಲ ಮರೆತದ ಅಲೆಯ ತಲೆಯ ಮೇಲೆ ಸ್ಪಂದಿಸುವ ವಿಶಾಲ ಖಂಡಗಳನ್ನು ಬೆಸೆಯುವ ಜಾಗೃತಿ. ತುಡಿಯುವ ಹೃದಯಗಳನ್ನು, ಮಿಡಿಯುವ ನಾಡುಗಳನ್ನು, ಕಡಲ ಮರೆತದ ಅಲೆಯ ತಲೆಯ ಮೇಲೆ ಸ್ಪಂದಿಸುವ ವಿಶಾಲ ಖಂಡಗಳನ್ನು ಬೆಸೆಯುವ ಜಾಗೃತಿ ಮಾತು. ಸದನ ಕಟ್ಟುವ, ಕದನ ಬಿತ್ತುವ, ಕಿಡಿಯ ಕೆದರುವ, ಅಣುವ ಸಿಡಿಸುವ, ಇಡಿಯ ಬದುಕನ್ನೇ ಚಿವುಟಿ ಅಳಿಸುವ, ತೂಗಿ ಕಚಗುಳಿ ಇಡುವ, ರಣಚಂಡಿಗೆ ಮಂಕು ಬಡಿಸಿ ತಣ್ಣಗೆ ಮಾಡುವ ಮೋಡಿಗಾರಿಕೆ ಮಾತು. ಎಷ್ಟು ಚಂದವಿದೆ. ಸದನ ಕಟ್ಟುವ, ಕದನ ಬಿತ್ತುವ, ಕಿಡಿಯ ಕೆದರುವ, ಅಣುವ ಸಿಡಿಸುವ, ಇಡಿಯ ಬದುಕನ್ನೇ ಚಿವುಟಿ ಅಳಿಸುವ, ತೂಗಿ ಕಚಗುಳಿ ಇಡುವ, ರಣಚಂಡಿಗೆ ಮಂಕು ಬಡಿಸಿ ತಣ್ಣಗೆ ಮಾಡುವ ಮೋಡಿಗಾರಿಕೆ ಮಾತು. ಮಾತು ಜ್ಯೋತಿರ್ಲಿಂಗ, ಅಂತೆ ಕೆಡುಕಿನ ರಂಗ. ನಡು ಬೀದಿಗಿಳಿದಾಗ ಮಸದೀಡಾಡಿ ಎದೆಗೆ ಮೊನೆ ನಾಟಿ ರಕ್ತದ ಮಡುವಿನಲ್ಲಿ ಸದ್ದಿಲ್ಲದೆ ಮಲಗುವುದು. ಮಾತು ಜ್ಯೋತಿರ್ಲಿಂಗ, ಅಂತೆ ಕೆಡಕಿನ ರಂಗ. ನಡು ಬೀದಿಗಿಳಿದಾಗ ಮಸದೀಡಾಡಿ ಎದೆಗೆ ಮೊನೆ ನಾಟಿ ರಕ್ತದ ಮಡುವಿನಲ್ಲಿ ಸದ್ದಿಲ್ಲದೆ ಮಲಗುವುದು ಮಾತು. ಇನ್ನು 2ನೆಯ ಕಿರುಪದ್ಯ ತುಡಿತ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರಿ ಇರಬೇಕು. ಆದ್ರೆ ಗುರಿಯನ್ನ ಬರೀ ಹಂಬಲಿಸ್ತಾ ಇದ್ರೆ, ಅದರ ನೆನಪಿಯಲ್ಲಿ ಕಾಲ ಕಳೆದ್ರೆ ಆ ಗುರಿಯನ್ನು ನಾವು ತಲುಪುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಗುರಿಯೆಡೆಗೆ ನಮ್ಮ ಪಯಣ ಸಾಗಬೇಕು. ಅದಕ್ಕೆ ಬೇಕಾದ ಎಲ್ಲ ಶ್ರಮವನ್ನು ನಾವು ಪಡಬೇಕಾಗತ್ತೆ. ಹಿಮಾಲಯ ಅಂತ ಕನವರಿಸ್ತಾ ಇದ್ರೆ ಹಿಮಾಲಯ ನಮ್ಮ ಬಳಿಗೆ ಬರುವುದಿಲ್ಲ. ಅದಕ್ಕೆ ಬೇಕಾದ ಕಠಿಣವಾದ ಎಲ್ಲ ಪರಿಶ್ರಮವನ್ನು ಮಾಡಿ ತಯಾರಿಯನ್ನು ಮಾಡಿಕೊಂಡು ಆ ಕಷ್ಟಪಟ್ಟು ಅದ್ರ ಮೇಲೆ ಹತ್ತಿದಾಗ ಅದರಿಂದ ದೊರಕುವ ಆನಂದವೇ ಬೇರೆ. ಅದನ್ನ ಒಂದು ಲೌಕಿಕವಾದಂತಹ ಒಂದು ಉದಾಹರಣೆಯಿಂದ ಆ ತುಡಿತ ಅಂದ್ರೆ ಗುರಿಯ ಕಡೆಗಿಂದ ನಮ್ಮ ತುಡಿತದ ಬಗ್ಗೆ ಹೇಗಿರ್ಬೇಕು ಅನ್ನೋದನ್ನ ಅವರು ಹೀಗೆ ಹೇಳ್ತಾರೆ. ಈ ಕಿರುಗವನದ ಹೆಸರು ತುಡಿತ. ಶ್ಯಾಮಲಾ ಬೇಕರಿ ಎಂದು ಒದರಿದರೆ ಏನಾಯ್ತು ರೀ? ಶ್ಯಾಮಲಾ ಬೇಕರಿ ಎಂದು ಒದರಿದರೆ ಏನಾಯ್ತು ರೀ? ಹಿಟ್ಟು ಕಲಸಿ ಜಿಡ್ಡು ಬೆರೆಸಿ ನಾದಿ ತೇದು ತಟ್ಟೆಯಲ್ಲಿಟ್ಟು ಪ್ರೀತಿಯ ಕಾವು ಕೊಟ್ಟು ಬರಬರ ಉಬ್ಬಿದಾಗ ಬರಸೆಳೆದುಕೊಳ್ಳಬೇಕು. ಶ್ಯಾಮಲಾ ಬೇಕರಿ ಎಂದು ಒದರಿದರೆ ಏನಾಯ್ತು ರೀ? ಹಿಟ್ಟು ಕಲಸಿ ಜಿಡ್ಡು ಬೆರೆಸಿ ನಾದಿ ತೇದು ತಟ್ಟೆಯಲ್ಲಿಟ್ಟು ಪ್ರೀತಿಯ ಕಾವು ಕೊಟ್ಟು ಬರಬರ ಉಬ್ಬಿದಾಗ ಬರಸೆಳೆದುಕೊಳ್ಳಬೇಕು. ಇದು 2 ಕವನಗಳನ್ನ ಪ್ರಾಚಾರ್ಯ ಎಚ್.ಎಸ್. ಅವರನ್ನು ನಾನು ಓದ್ತೀನಿ. ನಮಸ್ಕಾರ.